ಬರೋರೆಲ್ಲ ಕಸ ಹಾಕಿ ಚಿಂದಿ ಉಡಾಯಿಸ್ಬಿಟ್ಟವ್ರೆ. ಇಲ್ಲ ಕಸ ಹಾಕ್ ಬರ್ತೀನಿ ಅಂತ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳಕ್ಕಾಗುತ್ತಾ? ನೋಡಿ, ಈ ಜಾಗದಲ್ಲಿ ಕಸ ಜಾಸ್ತಿ ಆಗ್ತಿದ್ದಾರೆ ಅಂತ BBMP ಅಧಿಕಾರಿಗಳು ಬ್ಲ್ಯಾಕ್ ಕಲರ್ ಫೆನ್ಸ್ ಒಂದನ್ನ ಹಾಕ್ತವ್ರೆ. ಇನ್ ಮುಂದೆ ಇಲ್ಲಿ ಕಸನ ಯಾರು ಹಾಕಂಗೆ ಇಲ್ಲ ಅಂತ. ರಾತ್ರಿ ಕಳೆದ ಬೆಳಗ್ಗೆ ಆಗೋಷ್ಟರಲ್ಲಿ ಚಿಕ್ಕದಾಗಿ ಯಾರೋ ಇನಾಗ್ರೇಟ್ ಮಾಡಿದ್ದಾರೆ, ಸ್ವಲ್ಪ ಕಸ ಹಾಕಿ. ಮಧ್ಯಾಹ್ನದಷ್ಟರಲ್ಲಿ ತುಂಬಿದ ಗೃಹಗಳಿಂದ ಪ್ರದರ್ಶನ. ಬರೋರೆಲ್ಲ ಕಸ ಹಾಕಿ ಚಿಂದಿ ಉಡಾಯಿಸ್ಬಿಟ್ಟವ್ರೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಕಸ ಹಾಕಬಾರ್ದು, ಹಾಕಿದ್ದಲ್ಲಿ ದಂಡ ವಿಧಿಸಲಾಗುವುದು. ಇಂಗ್ಲಿಷ್ನಲ್ಲೂ ಹಾಕಿದ್ದಾರೆ, ಡು ನಾಟ್ ಥ್ರೋ ಗಾರ್ಬೇಜ್ ಹಿಯರ್, ವಯೋಲೇಟರ್ಸ್ ವಿಲ್ ಬಿ ಇಂಪೋಸ್ಡ್ ಫೈನ್. ಆದರೂ ಜನ ರಾಜರೋಷವಾಗಿ ಬೋರ್ಡ್ ಕೆಳಗೇನೆ ಕಸ ಹಾಕೋಗೋರೆ. ಮುಂದೇನಾಗುತ್ತೆ ಹಾಗೆ ನೋಡ್ತಾ ಹೋಗಿ. ಮ್ಯಾಸಿವ್ ನಮಸ್ಕಾರ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ? ಕೆಲ್ಸಕ್ಕಿಂತ ಕಸದ ಸಮಸ್ಯೆ ಜಾಸ್ತಿ ಆಗಿದೆ, ಏನಂತೀರಾ ಕಮೆಂಟ್ ಮಾಡಿ. ಪ್ರತಿನಿತ್ಯ ಕಸದ ಗಾಡಿ ಮನೆ ಮುಂದೆನೇ ಬಂದರೂ ಜನರು ಕಸ ಹಾಕ್ತಿಲ್ಲ. ಅದೇ ಕಸನ ಗಾಡಿಲಿಟ್ಕೊಂಡು 2-3 ಕಿಲೋಮೀಟ್ರ್ ದೂರ ಹೋಗಿ ರೋಡ್ಗಳಲ್ಲಿ ಖಾಲಿ ಸೈಟ್ಗಳಲ್ಲಿ ಬಿಸಾಕ್ ಬರ್ತಾವ್ರೆ. ಯಾಕೆ? ಕಸ ಹಾಕಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡಬೇಕು ಅಷ್ಟೇ. ಇದೆಲ್ಲ ಜನರದೇ ತಪ್ಪು ಅಂತ ಖಂಡಿತ ಹೇಳಕ್ಕಾಗಲ್ಲ, ಜನರದ್ದು ತಪ್ಪಿದೆ ಅಂತ ಹೇಳ್ಬೋದು. ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ. ಜನರದ್ದು ಆಫೀಸ್ ಟೈಮಿಂಗ್ಸ್ ಬೇರೆ ಬೇರೆ ಇರುತ್ತೆ. ಬೆಳಗ್ಗೆ 7 ಗಂಟೆನೇ ಮನೆ ಬಿಟ್ಟು ಬಸ್ ಹಿಡ್ಕೊಂಡು ಮೆಟ್ರೋ ಹಿಡ್ಕೊಂಡು ಆಫೀಸ್ ರೀಚ್ ಆಗೋದು 9 ಗಂಟೆ ಆಗುತ್ತೆ. ಮತ್ತೆ ಸಂಜೆ 6 ಗಂಟೆಗೆ ಆಫೀಸ್ ಬಿಟ್ಟರೆ ಮನೆ ರೀಚ್ ಆಗೋದು 8 ಗಂಟೆ ಆಗುತ್ತೆ. ಈ ಮಧ್ಯದಲ್ಲಿ ಕಸ ಯಾವಾಗ ಹಾಕೋದು? ಕಸನೆಲ್ಲ ಕವರಲ್ಲಿ ಕಟ್ಟಿ ಆಚೆ ಇಟ್ಟರೆ ಒಂದ್ಸಲ ತೊಗೊಂಡೋಗ್ತಾರೆ, ಇನ್ನೊಂದು ಸಲ ತೊಗೊಂಡೋಗಲ್ಲ. ತಗೊಂಡು ಹೋಗೋಷ್ಟರಲ್ಲಿ ಬೀದಿ ನಾಯಿಗಳ ಕಸನ ಎಳೆದಾಡಿ ಪಜೀತಿ ಮಾಡ್ಬಿಟ್ಟಿರುತ್ತೆ. ಇದೂ ಜನರದೇ ತಪ್ಪ. ಕಸ ಹಾಕಕ್ಕೋಸ್ಕರ ಕೆಲಸ ಚೇಂಜ್ ಮಾಡೋಕ್ಕಾಗುತ್ತಾ? ಇಲ್ಲ ಕಸ ಹಾಕ್ ಬರ್ತೀನಿ ಅಂತ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳೋಕ್ಕಾಗುತ್ತಾ? ಇಲ್ಲ ಕಸ ಹಾಕಬೇಕು, ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಕೇಳೋಕ್ಕಾಗುತ್ತಾ? BBMPಯಿಂದ ಹೊಸ ಸ್ಕೀಮ್ ಬೇರೆ ಬಂದಿದೆ. ಪಬ್ಲಿಕ್ಕಲ್ಲಿ ಕಸ ಹಾಕೋರ್ನ ವಿಡಿಯೋ ಮಾಡಿ ಈ ನಂಬರ್ಗೆ ಕಳಿಸಿದ್ರೆ 250 ರೂಪಾಯಿ ಕೊಡ್ತಾರೆ. ದಿನಕ್ಕೆ 4 ಮಾಡಿದ್ರೆ 1000 ರೂಪಾಯಿ, ತಿಂಗಳಿಗೆ 30,000 ರೂಪಾಯಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಲಾಟ್ರಿ! ಒಳ್ಳೆ ಇನ್ಕಮು ಅಲ್ಲ. ಆಗಬೇಕಾಗಿರೋ ಕೆಲ್ಸಗಳೇ ನೆಟ್ಟಿಗಾಗ್ತಿಲ್ಲ, ಅದರ ಮಧ್ಯದಲ್ಲಿ ಇದನ್ನು ಬೇರೆ ಮಾಡ್ಕೊಂಡು ಕೂತ್ಕೊಳ್ಳೋದಾ? ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಸೀದಾ ವಿಷಯಕ್ಕೆ ಬಂದ್ಬಿಡ್ತೀನಿ. ಕಸದ ಸಮಸ್ಯೆ ಬಗೆಹರಿಸೋದು ತುಂಬಾ ಸುಲಭ. ಅದೇಗೆ? ಜನರು ಕಸನ ಎಲ್ಲ ಹಾಕ್ತಾವ್ರೆ? ರೋಡು, ಖಾಲಿ ಸೈಟು ಅಲ್ಲಿ ಇಲ್ಲೇ ಹಾಕ್ತಾವ್ರೆ. ಇದರಿಂದ ಅವ್ರಿಗೇನಾದ್ರೂ ಸಿಗ್ತಿದ್ಯಾ? ಏನೂ ಇಲ್ಲ. ಕಸನ ಕಸದ ಗಾಡಿ ಅವ್ರಿಗೇನೆ ಕೊಟ್ರೆ ಕ್ಯಾಶ್ ಬ್ಯಾಕ್ ಇದೆ ಅಂತ ಅನೌನ್ಸ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಇಂಟ್ರೆಸ್ಟಿಂಗ್. ಹೇಗೆ ಅದು? ಫಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾನಿಟೈಸ್ ಮಾಡಿಸಿ, ಅವಾಗ ಹೇಳ್ತೀನಿ. ಥ್ಯಾಂಕ್ ಯು. ಅಭಿಮಾನಿಗಳೆಲ್ಲ ಶಾಂತಿ ರೀತಿ ವರ್ತಿಸ್ಬೇಕು. ಈ ವಿಡಿಯೋನ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕೆ ತಮ್ಮೆಲ್ಲರಿಗೆ ಮ್ಯಾಸಿವ್ ಧನ್ಯವಾದಗಳು. ಆಮೇಲೆ ಈ ಹಸಿ ಕಸ ಸಪ್ರೇಟಾಗಿ ಹಾಕಿ, ಒಣ ಕಸ ಸಪ್ರೇಟಾಗಿ ಹಾಕಿ. ಒಟ್ಟಿನಲ್ಲಿ ಈ 2 ಕಸನೂ ಮನೆ ಹತ್ರ ಬರೋ ಕಸದ ಗಾಡಿಗೇನೆ ಹಾಕಿ. ಯಾಕೆ ಹೇಳಿ? ರೋಡ್ ಕ್ಲೀನಾಗಿದ್ದರೆ ಊರು ಕ್ಲೀನಾಗಿರುತ್ತೆ, ಊರು ಕ್ಲೀನಾಗಿದ್ದರೆ ರಾಜ್ಯ ಕ್ಲೀನಾಗಿರುತ್ತೆ, ರಾಜ್ಯ ಕ್ಲೀನಾಗಿದ್ದರೆ ದೇಶನೂ ಕ್ಲೀನಾಗಿರುತ್ತೆ.